ಅಧ್ಯಾಯ 2 ಶ್ಲೋಕ 14. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ, ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ, ಶೀತೋಷ್ಣ ಸುಖ ದುಃಖದಾಹ, ಶೀತೋಷ್ಣ ಸುಖ ದುಃಖದಾಹ, ಆಗಮಾಪಾಯಿನೋ ನಿತ್ಯಾಹ, ಆಗಮಾಪಾಯಿನೋ ನಿತ್ಯಾಹ, ತಾಂ ಸ್ಥಿತಿಕ್ಷಸ್ವ ಭಾರತ, ತಾಂ ಸ್ಥಿತಿಕ್ಷಸ್ವ ಭಾರತ. ಹೇಳಿಕೊಡುವುದನ್ನು ಅನುಸರಿಸಿ. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ, ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ, ಶೀತೋಷ್ಣ ಸುಖ ದುಃಖದಾಹ, ಶೀತೋಷ್ಣ ಸುಖ ದುಃಖದಾಹ, ಆಗಮಾಪಾಯಿನೋ ನಿತ್ಯಾಹ, ಆಗಮಾಪಾಯಿನೋ ನಿತ್ಯಾಹ, ತಾಂ ಸ್ಥಿತಿಕ್ಷಸ್ವ ಭಾರತ, ತಾಂ ಸ್ಥಿತಿಕ್ಷಸ್ವ ಭಾರತ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ, ಶೀತೋಷ್ಣ ಸುಖ ದುಃಖದಾಹ, ಆಗಮಾಪಾಯಿನೋ ನಿತ್ಯಾಹ, ತಾಂ ಸ್ಥಿತಿಕ್ಷಸ್ವ ಭಾರತ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಕುಂತಿ ಪುತ್ರನೇ, ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚದಿಂದ ಸಿಗುವ ಶೀತ ಮತ್ತು ಉಷ್ಣ, ನಲಿವು ಮತ್ತು ನೋವುಗಳು ಆದಿಯನ್ನು ಮತ್ತು ಅಂತ್ಯವನ್ನು ಹೊಂದಿದೆ. ಅವುಗಳು ಅನಿತ್ಯ. ಎಲೈ ಭರತ ವಂಶೋತ್ಪನ್ನನೇ, ಅವುಗಳನ್ನು ಸಹಿಸಿಕೋ. ನಮಗೆ ಈ ಪ್ರಪಂಚದಲ್ಲಿ ಎಲ್ಲೋ ಹೊರಗಡೆ ಸುಖ ಅಥವಾ ದುಃಖದ ರಾಶಿ ಸಿಗೋದಿಲ್ಲ. ಸುಖ ದುಃಖ ಅದನ್ನೆಲ್ಲ ಮಾಡಿಕೊಳ್ಳೋದು ನಾವೇ. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿವೆ, ಹೊರಗೆ ಪಂಚಭೂತಗಳಿವೆ. ಆ ಪಂಚಭೂತಗಳ ಸಂಯೋಗದಿಂದ ಹಲವಾರು ನಾಮರೂಪವುಳ್ಳ ವಸ್ತುಗಳು ಆಗಿವೆ. ಯಾವಾಗ ಆ ವಸ್ತುವಿಗೂ ನಮ್ಮ ಇಂದ್ರಿಯಕ್ಕೂ ಸಂಬಂಧ ಉಂಟಾಗುತ್ತೋ ಆಗಲೇ ಅನುಭವದ ಕಿಡಿ ಏಳೋದು. ಅದು ಸುಖವಾದರೂ ಇರಬಹುದು, ದುಃಖವಾದರೂ ಇರಬಹುದು. ಅದನ್ನು ನಾವು ಹೇಗೆ ಉಪಯೋಗಿಸಿಕೊಳ್ತೀವೋ ಅದರ ಮೇಲಿದೆ. ಇಂದ್ರಿಯಗಳೇ ವಿಷಯ ವಸ್ತುಗಳನ್ನು ಗ್ರಹಿಸೋದಿಲ್ಲ, ಇಂದ್ರಿಯಗಳ ಮೂಲಕ ಗ್ರಹಿಸ್ತೇವೆ. ಇಂದ್ರಿಯಗಳೆಂಬ ಉಪಕರಣಗಳ ಮೂಲಕ ಬಾಹ್ಯ ಪ್ರಚೋದನೆಗಳನ್ನು ಅಹಂಕಾರವು ಗ್ರಹಿಸುತ್ತೆ. ಇಂದ್ರಿಯಗಳ ಮೂಲಕ ಗ್ರಹಿಸುವವನು ವಿಷಯ ವಸ್ತುಗಳನ್ನು ಸಂಪರ್ಕಿಸದೇ ಇದ್ದರೆ ವಿಷಯ ವಸ್ತುಗಳೇನೂ ತಾವೇ ಅವನ ಕಡೆ ಬರೋದಿಲ್ಲ. ಕಿವಿ ಇದೆ, ಅದು ಒಳ್ಳೆಯದನ್ನು ಕೇಳುವಂತೆ ಕೆಟ್ಟದ್ದನ್ನು ಕೇಳುತ್ತೆ. ಕಣ್ಣು ಸುಂದರವಾದ ದೃಶ್ಯವನ್ನು ನೋಡುವಂತೆ ಭಯಾನಕವಾದುದನ್ನು ನೋಡುತ್ತೆ. ಮೂಗು ಸುವಾಸನೆಯ ಮೂಸುವಂತೆ ದುರ್ಗಂಧವನ್ನು ಮೂಸುತ್ತೆ. ಹಾಗೆ ಇತರ ಇಂದ್ರಿಯಗಳು. ಚಳಿಗಾಲದಲ್ಲಿ ಬೆಂಕಿ ಮುಂದೆ ಕುಳಿತು ಕಾಸಿಕೊಂಡಾಗ ಹಾಯಾಗಿರುತ್ತೆ. ಅದೇ ಒಂದು ಕಿಡಿ ನಮ್ಮ ದೇಹದ ಮೇಲೆ ಬಿದ್ದಾಗ ಬರೆ ಹಾಕತ್ತೆ, ಆಗ ನೋವಾಗತ್ತೆ. ಈ ಅನುಭವಕ್ಕೆ ಅರ್ಧ ನನ್ನಲ್ಲಿದೆ, ಅವೇ ಇಂದ್ರಿಯಗಳು, ಇನ್ನು ಅರ್ಧ ಹೊರಗೆ ಇದೆ, ಅವೇ ವಿಷಯ ವಸ್ತುಗಳು. ಇವೆರಡೂ ಒಟ್ಟಾಗಿ ಸೇರಿದಾಗ ಮಾತ್ರ ಅನುಭವ. ಈ ಅನುಭವಗಳ ಸ್ವಭಾವವೇ ಬಂದು ಹೋಗೋದು, ಯಾವುದು ಶಾಶ್ವತವಾಗಿರೋದಿಲ್ಲ. ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕ ವಿಷಯಗಳೊಡನೆ ಸಂಪರ್ಕ ಬೆಳೆಸಿದಾಗ ಪ್ರಪಂಚದ ಅನುಭವವಾಗುತ್ತೆ ಅನ್ನೋದು ಸ್ಪಷ್ಟವಾದ ವಿಷಯ. ಒಂದೇ ವಸ್ತು ಎರಡು ವ್ಯಕ್ತಿಗಳಿಗೆ ಎರಡು ಬಗೆಯ ಅನುಭವಗಳನ್ನು ಒದಗಿಸುತ್ತೆ. ಎಕ್ಸಾಂಪಲ್, ಮ್ಯೂಸಿಕ್. ಸ್ವಲ್ಪ ಜನ ಇಷ್ಟಪಡ್ತಾರೆ, ಅವರಿಗೆ ಅದು ಫೇವರಬಲ್ಲು.
ಇನ್ನು ಸ್ವಲ್ಪ ಜನ ಇಷ್ಟಪಡಲ್ಲ, ಅವರಿಗೆ ಅದು ಅನ್ಫೇವರಬಲ್. ಫೇವರಬಲ್ ಇದ್ದಾಗ ಅದು ಪ್ಲೆಷರ್, ಅನ್ಫೇವರಬಲ್ ಇದ್ದಾಗ ಅದು ಪೇಯ್ನ್. ಹಾಗೆಯೇ ವ್ಯಕ್ತಿಯೋರ್ವನಿಗೆ ಅವನ ಬದುಕಿನ ಒಂದು ಹಂತದಲ್ಲಿ ಅತೀವ ಪ್ರೀತಿಯಾಗಿದ್ದ ವಸ್ತುಗಳು ಕೆಲ ಕಾಲ ನಂತರ ಪೀಡೆಯಾಗತ್ತೆ. ಏಕೆಂದರೆ ಕಾಲ ಕಳೆದಂತೆ ವ್ಯಕ್ತಿಯ ಮಾನಸಿಕ ರಚನೆಯೂ ಸಹ ಬದಲಾಯಿಸುತ್ತೆ. ಮಾತ್ರ ಸ್ಪರ್ಶಾಹ, ಸ್ಪರ್ಶ ಅಂದರೆ ಮುಟ್ಟೋದು, ಮಾತ್ರ ಅಂದರೆ ಇಂದ್ರಿಯಗಳ ವಿಷಯಗಳು. ನಾವು ವಿಷಯಗಳನ್ನು ಮುಟ್ಟಿದಾಗ ನಮ್ಮ ಇಂದ್ರಿಯ ವ್ಯವಸ್ಥೆಯು ಅವುಗಳ ಜೊತೆಗೆ ಸಂಬಂಧವನ್ನು ಪಡೆಯುತ್ತೆ. ಮಾತ್ರ ಅನ್ನೋದು ಅಳತೆಗೆ ಸಂಬಂಧಪಟ್ಟದ್ದು. ಮಾ ಅನ್ನೋ ಧಾತುವಿಗೆ ಅಳೆಯುವುದು ಅಂತ ಅರ್ಥ. ಇಂದ್ರಿಯವು ವಿಷಯದ ಯೋಗ್ಯತೆಯನ್ನು ಅಳೆದು ಗೊತ್ತುಪಡಿಸುತ್ತೆ. ಅಂದರೆ ಇಂದ್ರಿಯ ವ್ಯವಸ್ಥೆಯು ಅಲ್ಲಿರುವ ಆ ವಿಷಯ ವಸ್ತುವನ್ನು ಅಳೆಯುತ್ತೆ. ನಾವು ಈ ಪ್ರಪಂಚವನ್ನು ಗ್ರಹಿಸುವುದೇ ಹಾಗೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ, ಮಾತ್ರ ಸ್ಪರ್ಶಾಹ ಇಂದ್ರಿಯಾನುಭವಗಳು. ತು ಅಂದರೆ ಕೇವಲ, ಕೌಂತೇಯ ಕುಂತಿಪುತ್ರನೇ ವಿಷಯ ವಸ್ತುಗಳ ಜೊತೆ ಸ್ಪರ್ಶ. ಓ ಅರ್ಜುನ, ಆ ಮೂಲಕ ಏನಾಗುತ್ತೆ? ಶೀತೋಷ್ಣ ಸುಖ ದುಃಖದಾಹ. ಶೀತ ಉಷ್ಣ, ಸುಖ ದುಃಖಗಳು. ದಾಹ ಅಂದರೆ ಕೊಡುವಂತಹವು. ಕೆಲವೊಮ್ಮೆ ಅದು ಶೀತ ಉಷ್ಣಗಳನ್ನು, ಕೆಲವೊಮ್ಮೆ ಸುಖ ದುಃಖಗಳನ್ನು ಕೊಡುವಂತಹುದು. ಆಗಮ ಪಾಯಿನೋ ನಿತ್ಯಾಹ. ಆಗಮ ಅಂದರೆ ಬರುತ್ತವೆ, ತೋರುವಂತಹವು. ಅಪಾಯಿನಃ ಅಂದರೆ ಹೋಗುತ್ತವೆ, ಮರೆಯಾಗುವಂತಹವು. ಬರುತ್ತವೆ ಮತ್ತು ಹೋಗುತ್ತವೆ. ಅನಿತ್ಯ ಅಂದರೆ ಅಶಾಶ್ವತವಾದುವು, ಸ್ಥಿರವಾಗಿ ನಿಲ್ಲುವುದಿಲ್ಲ. ಸುಖ ಇದ್ದಾಗ ಅದು ಅನಿತ್ಯ ಅಂತ ಗೊತ್ತಿರಬೇಕು, ಶಾಶ್ವತವಲ್ಲ, ಪರ್ಮನೆಂಟ್ ಅಲ್ಲ ಅಂತ ತಿಳಿದಿರಬೇಕು. ಹಾಗೆಯೇ ದುಃಖ ಬಂದಾಗ ಅದು ಪರ್ಮನೆಂಟ್ ಅಲ್ಲ ಅಂತ ತಿಳಿದಿರಬೇಕು. ಸುಖ ಇದ್ದರೆ ಅದು ಯಾವಾಗಲೂ ಹಾಗೇ ಇರೋದಿಲ್ಲ, ದುಃಖ ಇದ್ದರೆ ಅದು ಯಾವಾಗಲೂ ಹಾಗೆ ಇರೋದಿಲ್ಲ. ಅದು ಹಾಗಿರುವುದಾದರೆ ನಾವು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು? ತಾಂ ಸ್ಥಿತಿಕ್ಷಸ್ವ ಭಾರತ. ತಾನ್ ಅಂದರೆ ಅವೆಲ್ಲವನ್ನೂ, ತಿತಿಕ್ಷಸ್ವ ಸಹಿಸಿಕೊಳ್ಳಲು ಯತ್ನಿಸು. ಭರತ ಅಂದರೆ ಭರತ ಕುಲದವನಿ, ಅವುಗಳನ್ನು ಸಹಿಸಿಕೋ ಓ ಅರ್ಜುನ. ಪ್ರಾಪಂಚಿಕ ವಿಷಯ ವಸ್ತುಗಳು ಸದಾ ಬದಲಾಗುವ ಗುಣವುಳ್ಳವು. ಅವುಗಳು ಅಸ್ತಿತ್ವಕ್ಕೆ ಬರುತ್ತವೆ ಮತ್ತು ನಾಶವಾಗುತ್ತಿರುತ್ತೆ ಅನ್ನೋದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅಂತಹವರು ಅಸ್ತಿತ್ವದಲ್ಲಿರುವ ಆಕರ್ಷಕ ವಿಷಯ ವಸ್ತುಗಳಿಂದ ವಿಚಲಿತರಾಗೋದಿಲ್ಲ. ಕಾಲ ಪ್ರವಾಹದಲ್ಲಿ ಎಲ್ಲ ವಸ್ತುಗಳು ಮತ್ತು ಘಟನೆಗಳು, ಸಂದರ್ಭಗಳು ಮತ್ತು ಪರಿಸರಗಳು ಅರಿಯದ ಭೂತಕಾಲದಿಂದ ವರ್ತಮಾನಕ್ಕೆ ಹರಿದು ವಿವಿಧ ತೀಕ್ಷ್ಣತೆಯಲ್ಲಿ ವೈವಿಧ್ಯಮಯ ಅನುಭವಗಳನ್ನು ನಮಗೆ ಒದಗಿಸಿ ಅವುಗಳ ತಮ್ಮ ಸ್ವಭಾವದಂತೆ ಶಾಶ್ವತವಾಗಿ ನಿಲ್ಲದೆ ಅವಶ್ಯವಾಗಿ ಸಂಪೂರ್ಣವಾಗಿ ನಾಶವಾಗಲೇಬೇಕು. ಎಲ್ಲಿ ಬದಲಾವಣೆಯೇ ಬದಲಾಗದ ನಿಯಮವೋ ಅಂತಹ ಪ್ರಪಂಚದಲ್ಲಿ ಸ್ವಲ್ಪ ಕಾಲವಾದರೂ ಯಾವುದೂ ಒಂದೇ ರೀತಿಯಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಪಂಚದಿಂದ ಸಿಗುವ ಎಲ್ಲ ಅನುಭವಗಳಿಗೂ ಆರಂಭ ಮತ್ತು ಕೊನೆ ಇದ್ದೇ ಇದೆ. ಜೀವನದಲ್ಲಿ ಈ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯದ ಮೂಲಕ ಬೇಕಾದಷ್ಟು ಸುಖವನ್ನು ಅನುಭವಿಸಿರ್ತೀವಿ. ಆದರೆ ಯಾವುದೂ ಸ್ಥಿರವಲ್ಲ. ಹಾಗೆಯೇ ಎಷ್ಟೊಂದು ದುಃಖವನ್ನು ಅನುಭವಿಸಿರ್ತೀವಿ, ಎಷ್ಟೊಂದು ಕಣ್ಣೀರನ್ನು ಹರಿಸಿರ್ತೀವಿ, ನಮ್ಮ ಎಷ್ಟೋ ಪ್ರಿಯವಾದ ವಸ್ತುಗಳನ್ನು ಕಳೆದುಕೊಂಡಿರ್ತೀವಿ, ಅವುಗಳ ಅಗಲಿಕೆಯಿಂದ ಎಷ್ಟೊಂದು ನೊಂದುಕೊಂಡಿರ್ತೀವಿ. ಈಗ ಒಂದು ಇರುತ್ತೆ, ಇನ್ನು ಸ್ವಲ್ಪ ಕಾಲ ಆದಮೇಲೆ ಅದು ಹೋಗುತ್ತೆ, ಮತ್ತೊಂದು ಬರುತ್ತೆ. ಆದರೆ ಯಾವುದೂ ಸ್ಥಿರವಲ್ಲ. ಮನೆಗೆ ನೆಂಟರಿಷ್ಟರು ಬಂದು ಹೋಗುವ ಹಾಗೆ ಸುಖ ದುಃಖಗಳು ಬಂದು ಹೋಗ್ತಾ ಇರುತ್ತೆ. ಲೈಫ್ ಈಸ್ ಎ ರೋಲರ್ ಕೋಸ್ಟರ್ ಅಂತ ಹೇಳ್ತಾರೆ. ಅಪ್ಸು ಡೌನ್ಸು ಇದ್ದೇ ಇರುತ್ತೆ. ಬಾಹ್ಯ ಪ್ರಪಂಚದ ಎಲ್ಲ ಸಮಸ್ಯೆಗಳು
ಮಿತಿಯುಳ್ಳವು, ಏಕೆಂದರೆ ಅವಕ್ಕೆ ಆದಿ ಅಂತ್ಯಗಳಿದೆ. ಅಷ್ಟೇ ಅಲ್ಲ, ಸ್ವಭಾವತಃ ಅವು ಅನಿತ್ಯವಾದುವು. ಮಾನವ ಜೀವಿಗೆ ಬಲವಾದ ಮನಸ್ಸು, ಇಂದ್ರಿಯಗಳ ಮೇಲೆ ಹಿಡಿತ ಇವು ಬಹಳ ಮುಖ್ಯ. ಮೌಲ್ಯಗಳಾಗಲಿ ನೈತಿಕತೆಯಾಗಲಿ ಇಂತಹ ಆತ್ಮನಿಗ್ರಹವಿಲ್ಲದಿದ್ದರೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜೀವನದಲ್ಲಿ ಕಷ್ಟಗಳು ಬರುತ್ತೆ, ಸ್ವಲ್ಪ ಸಹಿಸಿಕೊಂಡರೆ ಮುಂದೆ ಒಳ್ಳೆಯದಾಗತ್ತೆ. ಅರ್ಜುನ ಅವುಗಳನ್ನು ಸಹಿಸಿಕೋ ಅಂತಾನೆ ಕೃಷ್ಣ ಪರಮಾತ್ಮ. ಏಕೆಂದರೆ ಬಾಹ್ಯ ಘಟನೆಗಳ ಮೇಲೆ ನಮ್ಮ ಹತೋಟಿ ಇಲ್ಲ. ಅವು ಬಂದಾಗ ಸಹಿಸ್ಕೊಳ್ಬೇಕು. ಸುಖ ಬಂದಾಗ ನನ್ನ ಸಮಾನ ಇಲ್ಲ ಅಂತ ಮೆರೀಲೂ ಕೂಡ್ದು, ದುಃಖ ಬಂದಾಗ ಹತಾಶರಾಗಿಯೂ ಹೋಗ್ಕೂಡ್ದು. ಪ್ರಪಂಚದ ಧರ್ಮವೇ ಇದು. ಪ್ರತಿಯೊಂದಕ್ಕೂ ಒಂದೊಂದು ಧರ್ಮ ಇದೆ, ಅದನ್ನು ಗೊಣಗಾಡದೆ ಸ್ವೀಕರಿಸಬೇಕು. ಬಿಸಿಲು ಕಾಲದಲ್ಲಿ ಅಯ್ಯೋ ತುಂಬ ಬಿಸಿಲು ಅಂದರೆ ಪ್ರಯೋಜನ ಏನು? ಚಳಿಗಾಲದಲ್ಲಿ ಚಳಿ ಅಂದರೆ ಪ್ರಯೋಜನ ಏನು? ಇವೆಲ್ಲ ಋತು ಧರ್ಮ, ಅದಕ್ಕೆ ಬಾಗಿ ಅದನ್ನು ಸ್ವೀಕರಿಸಬೇಕು. ಎಕ್ಸಾಂಪಲ್, ಸಂತೆಗೆ ಬಂದು ಇಲ್ಲಿ ಗದ್ದಲ ಅನ್ನೋದು, ಕಾಡಿಗೆ ಬಂದು ಇಲ್ಲಿ ದುಷ್ಟ ಮೃಗಗಳಿದೆ ಅನ್ನೋದು, ಬೆಟ್ಟದ ಮೇಲೆ ಮನೆ ಮಾಡಿ ಇಲ್ಲಿ ಗಾಳಿ ಹೊಡೆತ ಅನ್ನೋದು, ಇವೆಲ್ಲ ಒಂದೇ ಗುಂಪಿಗೆ ಸೇರಿರೋದು. ನಿಜವಾದ ಜ್ಞಾನಿ ಹೊರಗಿನದನ್ನು ಬದಲಾಯಿಸೋದಿಕ್ಕೆ ಹೋಗೋದಿಲ್ಲ, ತನ್ನನ್ನು ಬದಲಾಯಿಸಿಕೊಳ್ತಾನೆ. ಅವುಗಳನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸ್ಕೊಳ್ತಾನೆ. ಇದೇ ಸಂಸಾರ ಅಂತ ಅದನ್ನು ಅನುಭವಿಸೋದಿಕ್ಕೆ ಅವನು ಸಿದ್ಧನಾಗ್ತಾನೆ. ಅದರಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಪ್ರಯತ್ನಿಸೋದಿಲ್ಲ. ನಾವು ಸಮಸ್ಯೆಗಳಿಂದ ಎಷ್ಟು ವೇಗದಲ್ಲಿ ಓಡಿದರೆ ಅವು ನಮಗಿಂತಲೂ ಹೆಚ್ಚು ವೇಗದಲ್ಲಿ ಬಂದು ನಮ್ಮನ್ನು ಹಿಡಿಯುತ್ತೆ. ಸಮಸ್ಯೆಗಳನ್ನು ಎದುರಿಸಬೇಕು. ಕೆಲವು ವೇಳೆ ಸಮುದ್ರದಲ್ಲಿ ಇಳಿತೀವಿ ಅಂದ್ಕೊಳ್ಳಿ. ದೊಡ್ಡದೊಂದು ಅಲೆ ನಮ್ಮನ್ನು ಅಪ್ಪಳಿಸೋದಿಕ್ಕೆ ಬರುತ್ತೆ. ಅಲೆಯನ್ನು ಬರಬೇಡ ಅನ್ನೋದಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಅದರಿಂದ ನಾವು ಎಷ್ಟು ಕಡಿಮೆ ಅಪಾಯಕ್ಕೆ ಒಳಗಾಗಬಹುದೋ ಹಾಗೆ ವರ್ತಿಸಬಹುದು ಅಷ್ಟೆ. ನೀರಿನಲ್ಲಿ ಮುಳುಗಬಹುದು, ಆಗ ಅಲೆ ನಮ್ಮ ತಲೆ ಮೇಲೆ ಹೊರಟು ಹೋಗುತ್ತೆ. ಈ ಸಂಸಾರಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಹೇಗೆ ಕಷ್ಟವನ್ನು ಸಹಿಸಬೇಕು ಅನ್ನೋದನ್ನು ಶ್ರೀಕೃಷ್ಣ ಬೋಧಿಸುವನು. ಶಂಕರಾಚಾರ್ಯರು ರಚಿಸಿರುವ ವಿವೇಕ ಚೂಡಾಮಣಿ 24ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ: ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಆತಂಕ ಪಟ್ಟುಕೊಳ್ಳದೆ, ದುಃಖಿಸದೆ, ಪ್ರತೀಕಾರ ಮಾಡುವ ಯೋಚನೆ ಇಲ್ಲದೆ ಎಲ್ಲ ನೋವುಗಳನ್ನು ಸಹಿಸಿಕೊಳ್ಳುವುದೇ ತಿತಿಕ್ಷಾ ಅಂತ. ತಿತಿಕ್ಷೆಗೆ ಒಂದು ಲೈವ್ ಎಕ್ಸಾಂಪಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಕೋರ್ಟ್ನಲ್ಲಿ ಒಂದು ಕೇಸ್ನ ಆರ್ಗ್ಯೂ ಮಾಡ್ತಾ ಇದ್ದಾಗ ಅವರ ಹೆಂಡತಿ ಸತ್ತು ಹೋದ ವಿಚಾರವನ್ನು ಬರೆದ ಒಂದು ಚೀಟಿನ ಅವರಿಗೆ ತಲುಪಿಸಲಾಗತ್ತೆ. ಪಟೇಲರು ಆ ಚೀಟಿಲಿದ್ದ ಕಂಟೆಂಟ್ನ ಓದಿ ಕಾಮಾಗಿ ಪೇಪರ್ ಫೋಲ್ಡ್ ಮಾಡಿ ತಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದನ್ನು ಕಂಟಿನ್ಯೂ ಮಾಡ್ತಾರೆ. ಅವರು ತಮ್ಮ ವಾದವನ್ನು ಮುಕ್ತಾಯಗೊಳಿಸಿ ಮೊಕದ್ದಮೆ ತೀರ್ಮಾನವಾದ ಮೇಲೆಯೇ ಅವರು ದುಃಖದ ಸುದ್ದಿಯನ್ನು ಎಲ್ರಿಗೂ ತಿಳಿಸಿ ತಮ್ಮ ಸತ್ತು ಹೋದ ಹೆಂಡತಿಯನ್ನು ನೋಡೋದಕ್ಕೆ ಮನೆಗೆ ಹೋಗ್ತಾರೆ. ಇಂಥ ಆಘಾತವನ್ನು ಇಷ್ಟು ಶಾಂತಿಯಿಂದ ತಾಳಿಕೊಳ್ಳುವ ಸಾಮರ್ಥ್ಯ ಎಷ್ಟು ಜನರಿಗಿರುತ್ತೆ? ಹಾಗಾದರೆ ಅವರಿಗೆ ಹೆಂಡತಿ ಮೇಲೆ ಪ್ರೀತಿ ಇರಲಿಲ್ವಾ ಅಂತಲ್ಲ, ಪ್ರೀತಿ ಇತ್ತು. ಆದರೆ ಪಟೇಲರಿಗೆ ಜೀವನದ ಏರುಪೇರುಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಇತ್ತು. ಇದು ತಿತಿಕ್ಷಾಗೆ ಲೈವ್ ಎಕ್ಸಾಂಪಲ್. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕುಂತಿ ಪುತ್ರ, ಇಂದ್ರಿಯಗಳು ವಿಷಯಗಳೊಂದಿಗೆ ಕೂಡಿದಾಗ ಶೀತ, ಉಷ್ಣ, ಸುಖ, ದುಃಖಗಳು ಸಂಭವಿಸುತ್ತೆ. ಆ ಸ್ಥಿತಿ ಸ್ಥಿರವಲ್ಲ, ಆ ಕೊಡುಗೆ ಸ್ಥಿರವಲ್ಲ, ಬಂದು ಹೋಗ್ತಾ ಇರತ್ತೆ. ಆದ್ರಿಂದ ಹೇ ಭಾರತ ವೀರ, ಸಹಿಸಿಕೋ ಅಂತ.